ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ನಾನು ಚಿಕನ್ ಇದೆ ಅಲ್ವಾ, ಸ್ವಲ್ಪ ಚಿಕನ್ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಹಾಫ್ ಕಿಲೋ ಅಂತ ಅಂದ್ಕೊಳ್ಳಿ. ಇದನ್ನು ಡ್ರೈಯನ್ನು ಹೇಗೆ ಮಾಡೋದಂತ ಹೇಳ್ತೀನಿ. ಮೊದಲಿಗೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ನೋಡಿ ಇಲ್ಲಿ ನಾನು ತಂದೂರಿ ಮಸಾಲವನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಲ್ಲಿ ಅಂದರೆ ಒಂದು ಪ್ಯಾಕೆಟ್ ಅಂತ ಅಂದ್ಕೊಳ್ಳಿ, ಒಂದು ಪ್ಯಾಕೆಟ್ ಅಷ್ಟು ತಂದೂರಿ ಮಸಾಲವನ್ನು ಇದಕ್ಕೆ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ತೀನಿ ನಾನು ಇದನ್ನು. ಯಾಕಂದರೆ ಇಡೀ ಹಾಕಿದ್ರಕ್ಕಿಂತ ಚಿಕ್ಕದಾಗಿ ಪೀಸ್ ಮಾಡೋಕ್ಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಡ್ರೈ ಆಗಿದೆ, ಆದರೂ ಫ್ಲೇವರ್ ಚೆನ್ನಾಗಿದೆ. ಹಾಗೆ ಇದಕ್ಕೆ ನಾನು ಲಿಂಬೆ ಹಣ್ಣಿದೆ ಅಲ್ವಾ, ಇದನ್ನು ಒಂದು ಅರ್ಧ ಹೋಳಿಕೆಯಷ್ಟು ಲಿಂಬೆ ಹಣ್ಣನ್ನು ಕ್ಲೀನಾಗಿ ಹಿಂಡ್ಕೊಳ್ಳೋಣ ಇದಕ್ಕೆ. ನೋಡಿ, ಈಗ ಲಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಮನೆಯಲ್ಲೇ ಮಾಡಿರುವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಹಾಗೆ ಸಾಲ್ಟ್ ಇದೆ ಅಲ್ವಾ, ನಾನಿಲ್ಲಿ 1/4 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ತುಂಬ ಸಾಲ್ಟ್ ಏನು ಹಾಕಿಲ್ಲ, ಯಾಕಂದರೆ ತಂದೂರಿ ಮಸಾಲದಲ್ಲಿ ಸಾಲ್ಟ್ ಇರೋದ್ರಿಂದ ಮತ್ತೆ ಸಾಲ್ಟು ಅತಿಯಾಗಿ ಹಾಕಲಿಕ್ಕೆ ಹೋಗಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಎಲ್ಲ ಮಸಾಲೆನೂ ಚೆನ್ನಾಗಿ ಎಲ್ಲ ಪೀಸಿಗೂ ಚೆನ್ನಾಗಿ ಅಪ್ಲೈ ಆಗಬೇಕು. ಆ ಥರವಾಗಿ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಚಿಕ್ಕ ಪೀಸ್ ಮಾಡಿಕೊಂಡ್ರೆ ಒಳ್ಳೆಯದೇನೆ ಇದು, ಯಾಕಂದರೆ ಇನ್ನೂ ಚೆನ್ನಾಗಿ ಖಾರ ಉಪ್ಪೆಲ್ಲ ಚೆನ್ನಾಗಿ ಹಿಡಿತದೆ. ನಾನಿಲ್ಲಿ ಸ್ವಲ್ಪ ದೊಡ್ಡ ಪೀಸ್ ತಗೊಂಡಿದ್ದೀನಿ, ಸ್ವಲ್ಪ ಟೈಮ್ ಜಾಸ್ತಿ ಇಡ್ತೀನಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಮತ್ತು ಲೆಮನ್ನಿಂದ ಎಲ್ಲವೂ ಚೆನ್ನಾಗಿ ಹಿಡಿಬೇಕು ಅದಕ್ಕೆ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಕಸ್ತೂರಿ ಮೇಥಿ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ಬೋದು. ಕರಿಬೇವಿನ ಸೊಪ್ಪು ಬೇಡ ಅನ್ನೋರು ಕಸ್ತೂರಿ ಮೇಥಿಯನ್ನು ಹಾಕ್ಕೊಳ್ಳಿ. ನೋಡಿ, ಹೀಗೆ ಚೆನ್ನಾಗಿ ಕಲಸಿ ಇದನ್ನು ನಾವು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು ಇಡಬೇಕಾಗುತ್ತೆ. ನಾನಿಲ್ಲಿ ಒಂದು ಅರ್ಧ ಗಂಟೆ ಅಷ್ಟು ಇಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಆಲ್ರೆಡಿ ಅರ್ಧ ಗಂಟೆ ಇದು ಇಟ್ಟಾಗಿದೆ ನಾನು. ಈಗ ನೋಡಿ, ಇಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನಲ್ವ, ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಅಂದರೆ ತುಂಬ ಕಡಿಮೆ ಆಯಿಲ್ ಹಾಕಬೇಡಿ, ಯಾಕಂದರೆ ಇದಕ್ಕೆ ಯಾವುದೇ ರೀತಿಯ ನಾನು ನೀರನ್ನು ಯೂಸ್ ಮಾಡ್ತಾ ಇಲ್ಲ. ಇದು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಆ ಕಾರಣಕ್ಕಾಗಿ ಇದು ಆಯಿಲಲ್ಲೇ ಕಾದ್ರೇ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನೀರು ಹಾಕಿದರೆ ಆ ಮಸಾಲೆಗಳೆಲ್ಲ ಒಂಥರ ಏನು ಹೇಳಿ ಕರಗೋಗ್ಬಿಡುತ್ತೆ, ಒಂಥರ ಸಾಂಬಾರು ಥರ ಆಗಿಬಿಡುತ್ತೆ, ಅದು ಡ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ಈಗ ಇದು ಆಯಿಲ್ ಆಲ್ರೆಡಿ ಕಾದಿದೆ. ಈಗ ಇದಕ್ಕೆ ನಾನು ಉದ್ದುದ್ದದಾಗಿ ಸಿಗಲಿ ಇಟ್ಕೊಂಡಿರುವಂಥ ಹಸಿಮೆಣಸಿದೆ ಅಲ್ವಾ, ಅದನ್ನು ಹಾಕ್ಕೊಳ್ತೀನಿ. ನಾನು ಇಲ್ಲಿ ಒಂದು 3 ಹಸಿಮೆಣಸನ್ನು ಉದ್ದುದ್ದದಾಗಿ ಸಿಗಲಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ನಾನು 1 ಈರುಳ್ಳಿಯನ್ನು ತಗೊಂಡಿದ್ದೀನಿ. ತುಂಬ ಹಾಕಲಿಕ್ಕೆ ಹೋಗಬೇಡಿ. ನಾನಿಲ್ಲಿ ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 1 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಇದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಲಿ. ಯಾಕಂದರೆ ನಾವು ಇಲ್ಲಿ ಯಾವುದೇ ನೀರನ್ನು ಯೂಸ್ ಮಾಡಲ್ಲ ಅಲ್ವಾ, ಇದು ಆಯಿಲಲ್ಲೇ ಚೆನ್ನಾಗಿ ಬೇಯಬೇಕು ಈರುಳ್ಳಿ, ಆವಾಗಲೇ ಇದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಲ್ವಾ ಆನಿಯನ್. ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ನೋಡಿ, ಹಸಿಮೆಣಸಿದೆ ಅಲ್ವಾ, ಸ್ವಲ್ಪ ಡ್ರೈ ಥರ ಆಗಿದೆ. ನೋಡಿ, ಈಗ ನಾವು ಕಲಸಿ ಇಟ್ಟಿದ್ದೀವಲ್ವ ಮಸಾಲೆ, ಇದರ ಪೀಸನ್ನು ಕ್ಲೀನಾಗಿ ಒಂದರ ಮೇಲೆ ಒಂದನ್ನು ಹಾಕಬೇಡಿ, ಒಂದರ ಪಕ್ಕ ಒಂದು ಹಾಕೋ ಹಾಗೆ ಹಾಕಿ ಇಡಬೇಕು. ಯಾಕಂದರೆ ಎಲ್ಲ ಪೀಸ್ಗಳು ಚೆನ್ನಾಗಿ ಬೇಯಬೇಕಾಗತ್ತೆ, ಅದಕ್ಕೋಸ್ಕರ. ನೋಡಿ, ಈಗ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ನಾನು. ನಾನು ಇಲ್ಲಿ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಕೆಲವರಿಗೆ ಸಾಂಬಾರು ಇಷ್ಟ ಆಗಲ್ಲ ಅಲ್ವಾ, ಆವಾಗ ಬೇಳೆ ಸಾರು ಏನಾದರೂ ಇದ್ದರೆ ಈ ಥರ ಡ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಆಯಿಲು ಎಲ್ಲ ಪೀಸಿಗೂ ಚೆನ್ನಾಗಿ ಅಪ್ಲೈ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಆಮೇಲೆ ಬೇಯಲಿಕ್ಕೆ ಬಿಡಬೇಕಾಗತ್ತೆ. ಫ್ಲೇವರ್ ಅಂತೂ ತುಂಬ ಸಖತ್ತಾಗಿ ಬರ್ತಾ ಇದೆ.
ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈಗ ಇದಾಗಿದೆ. ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾವು ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕಾಗತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಇದು, ಆದರೂ ಯಾಕಂದರೆ ನಾವು ಆಯಿಲಲ್ಲೇ ಬೇಯಿಸ್ಬೇಕಾಗಿದ್ರಿಂದ. ನೋಡಿ ಈಗ ಇದು ಆಯಿಲೆಲ್ಲ ಬಿಟ್ಟಿದೆ. ಇದನ್ನು ನಾವೀಗ ಒಂದೊಂದೇ ಪೀಸನ್ನು ನಾವು ಕ್ಲೀನಾಗಿ ಏನು ಹೇಳಿ ಬೆಂದಿರೋದನ್ನು ಏನು ಹೇಳಿ ಅಡಿಗಡೆ ಮಾಡಿ ತಳದ ಭಾಗವನ್ನು ಮೇಲ್ ಮಾಡಿ ಆ ಥರ ಮಾಡಿ ಪೀಸನ್ನು ಟರ್ನ್ ಮಾಡಿ ಹಾಕಿ ಮತ್ತೆ ಒಮ್ಮೆ ಬೇಯಿಸ್ಬೇಕಾಗತ್ತೆ. ನೋಡಿ ಈ ಥರವಾಗಿ ಅದು ಗೊತ್ತಾಗುತ್ತೆ ನಿಮಗೆ ತಳದ ಭಾಗ ಯಾವುದಿರುತ್ತೆ ಅಂತ, ಯಾಕಂದರೆ ಸ್ವಲ್ಪ ಡ್ರೈ ಆಗಿರುತ್ತೆ ಬೆಂದು, ಅದಕ್ಕೋಸ್ಕರ ಈ ಥರ ಟರ್ನ್ ಮಾಡಿ ಹಾಕ್ಕೊಳ್ಳಿ, ಆವಾಗ ಬೇಗ ಬೆಂದ್ಬಿಡತ್ತೆ ಅದು. ಈಗ ನಾವು ಹೇಗೆ ಫಿಶ್ ಫ್ರೈ ಮಾಡ್ತೀವಲ್ವ ಹಾಗೇನೆ, ಆದಷ್ಟು ಈ ಥರ ಸೌಟನ್ನು ತಗೋಬೇಡಿ ನೀವುಗಳು. ಸ್ವಲ್ಪ ಚಪ್ಪಟೆ ಈಗ ಫ್ರೈಗೆಲ್ಲ ತಗೊಳ್ತೀವಲ್ಲ ಅದನ್ನು ತಗೊಂಡ್ರೂ ಪರವಾಗಿಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಡಿಗಡೆ ಎಲ್ಲ ಬೆಂದಿದೆ ಅಲ್ವಾ. ಈಗ ಇದನ್ನು ಮತ್ತೆ ಒಮ್ಮೆ ನಾನು ಲಿಡ್ ಕ್ಲೋಸ್ ಮಾಡಿ ಈಗ ಮತ್ತೆ ಬೇಯಲಿಕ್ಕೆ ಬಿಡೋಣ, ಇನ್ನೊಂದು ಭಾಗವನ್ನು ಬೇಯಲಿಕ್ಕೆ ಬಿಡೋಣ. ನೋಡಿ ಇದು ಆಲ್ಮೋಸ್ಟ್ ಈಗ ಆಗ್ತಾ ಇದೆ. ಆದಷ್ಟು ಲೋ ಫ್ಲೇಮೇ ಇಟ್ಕೊಳ್ಳಿ, ತುಂಬ ಹೈ ಇಟ್ಕೋಬೇಡಿ, ಒತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಹಗುರವಾಗಿ ಸೈಡಿಂದ ಎತ್ತಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಕಲರ್ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೇನೆ ಪೀಸ್. ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ಅಲ್ವಾ. ನೋಡಿ ಸ್ಪೂನಲ್ಲಿ ಇದು ಮಾಡಿ ತೋರಿಸ್ತೀನಿ ನೋಡಿ ಅಲ್ವಾ. ಯಾಕಂದರೆ ಚಿಕನ್ ಬೇಗ ಬೇಯ್ತದೆ ಹಾಗೇನಿಲ್ಲ. ಆ ಫ್ಲೇವರು ಇದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂದರೆ, ಬರೀ ಇದರಲ್ಲೇ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಸಖತ್ತಾಗಿರುತ್ತೆ. ಬೇಳೆ ಸಾರು ಕೂಡ ಬೇಕಾಗಲ್ಲ. ಆ ಮಸಾಲೆ ಇದೆಯಲ್ಲ ಅಷ್ಟು ಚೆನ್ನಾಗಿರುತ್ತೆ, ಹುಳಿ ಖಾರ ಉಪ್ಪು ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಇದಕ್ಕೆ ನಾನು ಟೊಮೆಟೊವನ್ನೇ ಯೂಸ್ ಮಾಡಿಲ್ಲ, ಲೆಮನನ್ನು ಯೂಸ್ ಮಾಡಿದ್ದೀನಿ. ಟೊಮೆಟೊ ಯೂಸ್ ಮಾಡಿದರೆ ಅದು ಸಾಂಬಾರು ಥರ ಆಗುತ್ತೆ, ಅದಕ್ಕೋಸ್ಕರ. ಇದು ಆಲ್ಮೋಸ್ಟ್ ಈಗ ಏನು ಹೇಳಿ ಒಂದು 90% ಅಷ್ಟು ಬೆಂದಿದೆ. ಇದು ಆಲ್ಮೋಸ್ಟ್ ಆಗಿದೆ ಇದು. ಈಗ ಇದಕ್ಕೆ ನಾವು ಮೇಲ್ಗಡೆಗೆ ಗಾರ್ನಿಷಿಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈಗ ಒಮ್ಮೆ ಈ ಫ್ಲೇವರ್ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಲಿ ಅಂತ ಅಷ್ಟೇ ಲಿಡ್ ಕ್ಲೋಸ್ ಮಾಡಿ 2 ಸೆಕೆಂಡನ್ನು ಏನು ಹೇಳಿ ಇದನ್ನು ಬೇಯಲಿಕ್ಕೆ ಬಿಡೋಣ, ಒಂದು 2 ಸೆಕೆಂಡ್ ಅಷ್ಟೇ. ಯಾಕಂದರೆ ಫ್ಲೇವರ್ ಇದೆಯಲ್ಲ, ಕೊತ್ತಂಬರಿ ಸೊಪ್ಪು ಕೂಡ ಫ್ಲೇವರ್ ಚೆನ್ನಾಗಿ ಬಿಟ್ಟಿರುತ್ತೆ, ಆವಾಗ ಸ್ವಲ್ಪ ಲೈಟಾಗಿ ಫ್ರೈ ಆಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ. ನೋಡಿ ಈಗ ಇದು ಇಷ್ಟಾದರೆ ಸಾಕಾಗತ್ತೆ, ಇದು ಸಾಕಾಗತ್ತೆ ಇಷ್ಟ ಆದರೆ. ಈಗ ನೋಡಿ ನಾನು ಲಿಡ್ಡನ್ನು ತೆಗಿತೀನಿ, ಹಾಗೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಸಾಕು ಇಷ್ಟಾದ್ರೇ. ಈಗ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು, ಇದು ಬಿಸಿ ಇರೋದ್ರಿಂದ ಈ ಥರ ಬಬಲ್ಸ್ ಬರ್ತಾ ಇದೆ ಅಷ್ಟೇ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.